ಏನಾದರೂ ಜೀವನ ಮಾಡಬಹುದು. ಇವತ್ತು ನಿಜವಾದಂತ ಅಸ್ಪೃಶ್ಯ ಸಮಾಜ, ದಲಿತ ಸಮಾಜ, ಶೋಷಿಸಲ್ಪಟ್ಟ ಸಮಾಜ ಏನು ಈ ಭೂಮಿ ಮೇಲೆ ಬದುಕಕ್ಕೆ ಸಾಧ್ಯ ಆಗ್ತದೆ. ಕಾರಣ ಇಷ್ಟೇ, ನೊಂದಂತವರ ನೋವಾಗಿದ್ದಂತಹ ಭಾವಸ್ವಾಮಿಗಳು ಈ ಸಮಾಜದ ಕಟ್ಟ ಕಡೆಯ ನೋವಿಗೆ ಹಗಲು ರಾತ್ರಿ ದುಡಿದ ಸಮಾಜದ ಬದುಕನ್ನು ಬದಲಾಯಿಸೋದಕ್ಕೆ ತಮ್ಮ ಜೀವನ ಪೂರ್ತಿ ನಾವು ವಿಷಯವನ್ನ ಕುರಿತು ನಮಗೆ ಅಮೃತವನ್ನ ಕೊಟ್ಟಿದ್ದೇವೆ. ನಾವು ಅಮೃತವನ್ನ ಸ್ವೀಕರಿಸಿದ್ದೇವೆ, ಅಮೃತವನ್ನ ಕುಡಿದಿದ್ದೇವೆ. ನಮ್ಮಲ್ಲೇ ಬಲಿತ ಒಂದು ಸಮಾಜ ಇವತ್ತು ನಮ್ಮ ಅಣ್ಣ ತಮ್ಮವನ್ನು ಮರೆತಿದ್ದಾರೆ. ಅಂಬೇಡ್ಕರ್ ಹೆಸರಿನಲ್ಲಿ ಹಲವಾರು ಸಂಘಟನೆಗಳಿದ್ದಾವೆ. ಅಂಬೇಡ್ಕರ್ ಹೆಸರಿನಲ್ಲಿ ನೂರಾರು ಯೋಜನೆಗಳನ್ನು ಬಂದಿದ್ದಾವೆ. ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ನೂರಾರು ಸಾವಿರ ಆರ್ಥಿಕಗಳನ್ನ ಇವತ್ತು ಎಲ್ಲೋ ಒಂದು ಕಡೆ ಏನಾಗ್ತದೆ ಅಂತ ಅರ್ಥ ಆಗ್ತದೆ. ಇವತ್ತು ಸಮಾಜದ ಕಟ್ಟ ಕಡೆ ಸಮಾಜಕ್ಕೆ ನ್ಯಾಯ ಸಿಗುವ ರೀತಿಯಲ್ಲಿ ಕೆಲವು ವ್ಯಕ್ತಿಗಳು ತಮ್ಮನ್ನ ಆಳಿಕೊಂಡು ತಮ್ಮ ಅಧಿಕಾರದಿಂದ ಬಂದಂತವರು ಜ್ಞಾನ ಬಂದಂತವರು ಮಾಡ್ತಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಏನಿತ್ತು, ಅವರ ಜೀವನದ ಉದ್ದಕ್ಕೂ ಏನೆಲ್ಲ ನೋವುಗಳನ್ನು ಅನುಭವಿಸಿದ್ರು, ಅವರು ಕೊಟ್ಟಂತ ನೋವುಗಳು, ಕೊಟ್ಟಂತ ಬಾಧೆಗಳು, ಅವರ ಸಮಸ್ಯೆಗಳನ್ನು ರಚಿಸ್ತಕ್ಕಂಥದ್ದು ಇವತ್ತು ಸಮಾಜದ ಬದುಕಿಗಾಗಿ ಮೇಲೆ ಬಂದಿರತಕ್ಕಂಥ ಇಂಜಿನಿಯರ್ಗಳು ನಮ್ಮ ಅಣ್ಣ ತಮ್ಮಂದ್ರ ಪರಿಸ್ಥಿತಿ ಹೇಗಿದೆ, ನಮ್ಮ ಅಣ್ಣ ತಮ್ಮಂದ್ರು ಯಾವ ರೀತಿ ಬದುಕ್ತಾ ಇದ್ದಾರೆ ಅಂತಕ್ಕಂಥ ಚಿಂತನೆಗಳು ಅವ್ರಿಗಿಲ್ಲ. ಇವತ್ತು ಹಳ್ಳಿಗಳಲ್ಲಿ ಇವತ್ತು ಸಾಮಾನ್ಯ ಜನರು ಇವತ್ತು ಯಾವ ರೀತಿ ಬದುಕ್ತಾ ಇದ್ದಾರೆ, ಆ ಬದುಕಿನಲ್ಲಿ ಸಮಾಜದ ಬದುಕಿಗಾಗಿ ಶ್ರಮಿಸ್ತಕ್ಕಂಥ ಒಂದು ಶಕ್ತಿಯನ್ನು ಮರೆತಿರ್ತಕ್ಕಂಥ ಗುಲಾಮಗಿರಿ ರಾಜಕಾರಣಿಗಳು ಇವತ್ತು ಸಮಾಜದ ಕಟ್ಟ ಕಡೆಯ ಜನರ ಬದುಕಿನ ಬಗ್ಗೆ ನಿಗಾ ವಹಿಸಿಲ್ಲ. ಸಮಾಜದ ಬದುಕನ್ನು ಸರಿ ಮಾಡಬೇಕನ್ನೋ ಚಿಂತನೆಗಳಿಲ್ಲ. ಎಷ್ಟೋ ಕಡೆ ಇವತ್ತು ಹಳ್ಳಿಗಳಲ್ಲಿ ಊಟಕ್ಕೆ ಇವತ್ತು ಸ್ಥಳಗಳಲ್ಲಿ ಇರ್ತಕ್ಕಂಥವರು ಬಡವರು ಸಾಮಾನ್ಯ ವರ್ಗ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸೌಲಭ್ಯಗಳಿಂದ ದೂರ ಹಾಕಿ ನಿಂತಿದ್ದಾರೆ. ಇದಕ್ಕೆ ಕಾರಣ ಯಾರು? ನಮಗೆ ಮೇಲ್ವರ್ಗದವರ ಮೇಲೆ ನಮಗೆ ಬೇಸರ ಇಲ್ಲ. ನಮ್ಮ ಮೇಲ್ವರ್ಗದವರು ನಮ್ಮ ಶತ್ರುಗಳು ಅಲ್ಲವೇ ಅಲ್ಲ. ನಮ್ಮ ಶತ್ರುಗಳು ಯಾರಾದರೂ ಇದ್ರೆ ಬಲಿತ ದಲಿತ ಸಮಾಜ, ನಮ್ಮಲ್ಲೇ ಮೇಲೆ ಬಂದಿರತಕ್ಕಂಥ ಹಲವಾರು ರಾಜಕಾರಣಿಗಳು, ಹಲವಾರು ಅಧಿಕಾರಿಗಳು ಈ ಸಮಾಜದ ಬದುಕನ್ನ ಸರಿ ಮಾಡಿ ಅಂತೇಳಿ ಅಂಬೇಡ್ಕರ್ ಕೊಟ್ಟಂತ ಸೌಲಭ್ಯಗಳನ್ನ ತಿಂದು ತಾವೊಬ್ಬರೇ ಅದನ್ನ ಅನುಭವಿಸ್ತಾ ಇರ್ತಕ್ಕಂಥ ಕೆಲವೇ ಕುಟುಂಬಗಳು ಇವತ್ತು ಕಟ್ಟ ಕಡೆಯ ಮಣ್ಣ ತಮ್ಮ ಪರಿಸ್ಥಿತಿಗಳನ್ನ ಗಮನ ಹರಿಸಿಲ್ಲ. ಹಾಗಾಗಿ ಇವತ್ತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಇವತ್ತು ಯುವಕರು ಸಾಕಷ್ಟು ಹುಮ್ಮಸ್ಸಿಲ್ಲ. ನಮಗೆ ದೊಡ್ಡ ಸಂಖ್ಯೆಯ ಅವಶ್ಯಕತೆ ಇಲ್ಲ. ನಾನು ಹೇಳಿದೆ, ದೊಡ್ಡ ಫಂಕ್ಷನ್ ಮಾಡಬೇಡಿ, ಸಾಲ ಮಾಡಬೇಡಿ, ಯಾರಾದ್ರೂ ರೋಗ ಹೋಗಬೇಡಿ. ನಿಮ್ಮ ಶ್ರಮ, ನಿಮ್ಮ ಬಾಧೆ, ಪ್ರಾಮಾಣಿಕವಾದಂತಹ ಒಂದು ಹೆಜ್ಜೆಯನ್ನು ನಾವು ಇಡೋಣ. ಎಲ್ಲಿ ಅಂಬೇಡ್ಕರ್ ನಿಜವಾದಂತಹ ನಮ್ಮ ಶೋಷಣೆ ಮುಕ್ತ ಸಮಾಜವನ್ನು ತರಬೇಕು, ಈ ಸಮಾಜದ ಬದುಕುಗಳನ್ನು ಸರಿ ಮಾಡಬೇಕು, ಆ ದಿಕ್ಕಿನಲ್ಲಿ ಸರಿಯಾದ ಸಮಸ್ಯೆಗಳನ್ನ ವಿಚಾರ ತಮ್ಮ ಸಮಾಜದ ಒಂದು ಬದುಕನ್ನು ಹಾಳು ಮಾಡೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಾನು ಘೋಷಣೆ ಮಾಡೋದು ಇರೋದಿಲ್ಲ. ಯಾಕಂದ್ರೆ ಇವತ್ತು ಏನಾಗಿದೆ ಅಂದ್ರೆ ಇವತ್ತು ಇನ್ನೊಂದು ಸಂಘಟನೆ ಟೀಕೆ ಮಾಡೋಕ್ಕಾಗಿ ನಮ್ಮ ಸಂಘಟನೆ ಅಲ್ಲ. ನಮ್ಮ ಸಂಘಟನೆ ಪ್ರಾಮಾಣಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೌಲಭ್ಯಗಳನ್ನ ನೇರವಾಗಿ ತಲುಪಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನ ಜನರಲ್ಲಿ ಜಾಗೃತಿ ಮಾಡಬೇಕು. ಅವರು ಕೊಟ್ಟಂತ ಹಕ್ಕುಗಳೇನು, ಅವರು ಕೊಟ್ಟಂತ ಒಂದು ನಮ್ಮ ಸಂವಿಧಾನಬದ್ಧ ಹಕ್ಕುಗಳೇನು, ಆ ಹಕ್ಕುಗಳನ್ನು ಉಳಿಸೋದಕ್ಕೆ ನಾವು ಹೇಗಿರ್ಬೇಕು, ಸಮಾಜವನ್ನ ಹೇಗೆ ಮುಂದುವರಿಸಬೇಕು, ಆ ದಿಕ್ಕಿನಲ್ಲಿ ಸಮಾಜವನ್ನು ಕಟ್ಟುವಂತ ಕೆಲಸ ಮಾಡೋದಕ್ಕೆ ಇವತ್ತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಇಲ್ಲಿನ ಯುವಕರು ಇವತ್ತು ಅಧಿಕಾರವನ್ನ ಸ್ವೀಕರಿಸ್ತಾರೆ. ಇದೇನು ದೊಡ್ಡ ನಾವು ವಿಧಾನಸೌಧ ಮುಂದೆ, ಪಾರ್ಲಿಮೆಂಟ್ ಮುಂದೆ ಅಧಿಕಾರ ತಗೊಳ್ತಾರಲ್ಲ. ಎಲ್ಲಿ ನೋವುಗಳನ್ನ ಅನುಭವಿಸಿದೆವೋ, ಎಲ್ಲಿ ಬಾಧೆಗಳನ್ನ ಅನುಭವಿಸಿದೆವೋ, ಎಲ್ಲಿ ಸಮಾಜದ ಕಟ್ಟ ಕಡೆಯ ಜೀವನ ನಡೆಸ್ತಾ ಇರ್ತಕ್ಕಂಥ ಸಾಮಾನ್ಯ ಜನರ ಮುಂದೆ ಇವತ್ತು ನನ್ನ ತಮ್ಮಂದಿರು ಇವತ್ತು ಅಧಿಕಾರವನ್ನ ಸ್ವೀಕರಿಸ್ತಾರೆ. ಅವರು ಅಧಿಕಾರವನ್ನ ಸ್ವೀಕರಿಸೋದ್ರ ಜೊತೆಗೆ ಅವರಲ್ಲಿ ಒಂದು ಜಾಗೃತಿಯ ಮನಸ್ಸನ್ನು ನಾವು ಜಾಗೃತಿಗೊಳಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಯಾವುದೇ ಬಡವರಿಗೆ ಸಿಗಬೇಕಾದಂತಹ ಸೌಲಭ್ಯಗಳನ್ನ ನೇರವಾಗಿ ತಲುಪುವಂತ ಕೆಲಸ ಮಾಡಿ. ರಾಜಕೀಯ ಪಕ್ಷಗಳು ಬರ್ತವೆ ಹೋಗ್ತವೆ, ರಾಜಕೀಯದ ಮಾತಾಡೋದು, ಆದ್ರೆ ಈ ಸಮಾಜಕ್ಕೆ ಬೇಕಾದಂತಹ ಕೊಡುಗೆ ಕೊಡುವಂತ ಕೆಲಸ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಇರ್ತದೆ. ಇದು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ನಿರಂತರವಾದಂತಹ ಹೋರಾಟವನ್ನು ಮಾಡ್ತಾ ಸಮಾಜದಲ್ಲಿ ಜಾಗೃತಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಸಮಾಜದ ಬೆನ್ನೆಲುಬಾಗಿ ಇಲ್ಲಿನ ಯುವಕರು ಮತ್ತು ಇಲ್ಲಿರ್ತಕ್ಕಂಥ ಸಾರ್ವಜನಿಕ ಕುಟುಂಬವನ್ನು ಬೆಂಬಲ ಮಾಡಬೇಕು. ನಮ್ಮಿಂದ ಯಾವತ್ತೂ ನಿಮಗೆ ಅನ್ಯಾಯ ಆಗೋದಿಲ್ಲ. ನಾವು ಯಾವತ್ತೂ ನಿಮ್ಮಿಂದ 10 ರೂಪಾಯಿ ನಿರೀಕ್ಷೆ ಮಾಡೋದಿಲ್ಲ. 10 ರೂಪಾಯಿ ತಗೊಂಡು ನಿಮಗೆ ಮೋಸ ಮಾಡೋ ಕೆಲಸ ನಮ್ಮ ಸಂಘಟನೆಗಳಿಂದ ಆಗೋದಿಲ್ಲ. ನಾವು ನಿಮ್ಮನ್ನ ಬಯಸೋದಷ್ಟೇ. ಯಾರಿಗೆ ನೋವಾಗಿದೆ, ಯಾರಿಗೆ ತೊಂದರೆ ಆಗಿದೆ, ಆ ಸಂದರ್ಭದಲ್ಲಿ ನಮ್ಮೆಲ್ಲ ಒಗ್ಗಟ್ಟಾಗಿ ಪರವಾಗಿ ನಿಲ್ಬೇಕಾಗ್ತದೆ. ಯಾವುದೋ ಒಂದು ಕುಟುಂಬ ಬಡವರ ಕುಟುಂಬ
ಪ್ರತಿನಿತ್ಯ ನಮ್ಮ ದುಡಿಮೆ ಏನಿದೆಯೋ, ಕೆಲಸ ಏನಿದೆಯೋ, ಕಾಯಬೇಕಾಗಿರೋ ನುಡಿಯಿರಿ, ಸಂಪಾದನೆ ಮಾಡಿ. ಆದ್ರೆ ಸಮಾಜದ ಕಣ್ಣೀರನ್ನ ಒರೆಸೋ ಕೆಲಸ ನನ್ನ ಅನಿವಾರ್ಯತೆ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಮುಂದೆ ಹೋಗಿದ್ರೆ ನಮ್ಮ ಪರಿಸ್ಥಿತಿ ಹೇಗಿರ್ತಾ ಇದೆ ಅಂತ ಯೋಚನೆ ಮಾಡ್ಕೋಬೇಕು. ಸ್ವತಂತ್ರ ಬಂದು 70 ವರ್ಷಗಳಾದ್ರೂ ಇನ್ನೂ ಬಡವರಾಗಿ ಇದ್ದಾರೆ, ಬಡವರಾಗಿ ಇದ್ದಾರೆ, ಕೂಲಿ ಮಾಡ್ತಾ ಇದ್ದಾರೆ, ಜೀತ ಮಾಡ್ತಾ ಇದ್ದಾರೆ, ಊಟಕ್ಕೆ ಒದ್ದಾಡ್ತಾ ಇದ್ದಾರೆ. ಆದ್ರೆ ಇವತ್ತು ನಮ್ಮಲ್ಲಿ ವಿಧಾನಸೌಧದಲ್ಲಿ ಕೂತಿರ್ತಕ್ಕಂಥ ನಮ್ಮ MLAಗಳು, ನಮ್ಮ MP ಪಾರ್ಲಿಮೆಂಟ್ ಕೂತಿರ್ತಕ್ಕಂಥ ನಮ್ಮ MPಗಳು, IAS IPS ಅಧಿಕಾರಿಗಳು ಮೋಜು ಮಸ್ತು ಮಾಡ್ತಾರೆ. ನಮ್ಮ ಮಕ್ಕಳನ್ನ ಕಾಲೇಜ್ ಹೋಗ್ತಾರೆ, ಬೇರೆ ದೇಶಕ್ಕೆ ಹೋಗ್ತಾರೆ, ಕೂಡಿರ್ತಾರೆ, ಬೇಕಾದಷ್ಟು ಕೂಡಿರ್ತಾರೆ. ಆದ್ರೆ ಹೆಸರು ಮಾತ್ರ ಶೆಡ್ಯೂಲ್ ಕಾಸ್ಟ್ ಅಂತ ಹೇಳ್ತಾರೆ. ಮದುವೆ ಆಗೋದಲ್ಲ ಬ್ರಾಹ್ಮಣ ಹುಡುಗಿನ. ಯಾಕೆ ಬ್ರಾಹ್ಮಣ ಹುಡುಗರು ಮದುವೆ ಆಗ್ಬಾರ್ದು ಅಂತ ನಿಮಗೆ ಪ್ರಶ್ನೆ ಕೇಳಬಹುದು. ಈ ಸೌಲಭ್ಯಗಳನ್ನು ತಗೊಂಡಂತ ನಾವು ಮಲ್ಲಿಕಾರ್ಜುನ ಖರ್ಗೆ ಮಗ ಇವತ್ತು ಬ್ರಾಹ್ಮಣ ಹುಡುಗಿನ ಮದುವೆ ಆಗಿದ್ದಾರೆ. ಅವ್ರ ಮನೆಯೊಳಗೆ ಶೆಡ್ಯೂಲ್ ಕಾಸ್ಟ್ ಹೋಗಕ್ಕಾಗಲ್ಲ, ಬಿಟ್ಕೊಳ್ಳೋದಿಲ್ಲ. ಅವರು ದಲಿತ ಕವಿ ಸಿದ್ಧಲಿಂಗಯ್ಯ ಇದ್ದಾರೆ, ಅವರು ಅಂತರ್ಜಾತಿ ವಿವಾಹ ಆಗಿದ್ದಾರೆ. ಜನ್ಮ ಕೊಟ್ಟ ತಾಯಿಯಿಂದ ಮನೆಯೊಳಗೆ ಬಿಟ್ಕೊಳ್ಳಿಲ್ಲ, ತಂದೆಯನ್ನ ಮನೆಯೊಳಗೆ ಬಿಟ್ಕೊಳ್ಳಿಲ್ಲ. ನಾನು ಯಾಕೆ ಈ ಮಾತು ನೋವಿನಿಂದ ಹೇಳ್ತೀನಿ ಅಂದ್ರೆ, ಎಲ್ಲೋ ಒಂದ್ ಕಡೆ ನನ್ನ ಸ್ನೇಹಿತರ, ನನ್ನ ಕ್ಲಾಸ್ಮೇಟ್, ನಾವು ಕೃಷ್ಣಮೂರ್ತಿ ಒಂದು ರಾಜಸ್ಥಾನದಲ್ಲಿ ಒಂದು ಬಡ ಹೆಣ್ಣುಮಕ್ಕಳನ್ನ ರೌಡಿಗಳು ಯಾವ ರೀತಿ ಆಕೆಯನ್ನ ದೌರ್ಜನ್ಯ ಮಾಡ್ತಾ ಇದ್ರು, ಆ ಹೆಚ್ಚಿ ಆಕೆಯನ್ನ ನಮ್ಮನ್ನ ಬದುಸ್ಕೊಳ್ಬೇಕಂತ ನೋಡಿದ್ರೆ ಗುಂಡೆ ತಗೊಂಡು ಹೇಗೆ ಚಿತ್ರಣ ಅದು ವಿಡಿಯೋದಲ್ಲಿ ಬಂದಿದೆ. ಅದು ನೋಡ್ತಾ ಇದ್ರೆ ಹೆಣ್ಣುಮಕ್ಕಳನ್ನ ರಕ್ಷಣೆ ಮಾಡಬೇಕಾಗಿರೋ ಸ್ಥಿತಿಯಲ್ಲಿ ಆ ಹೆಚ್ಚಿಯನ್ನ ಗುಂಡೆ ತಗೊಂಡು ಓಡೋದು ಮನೆಗೆ ಒಂದು ಡಾಕ್ಟರ್ ಮೇಲೆ ಆಕೆಯನ್ನ ಮಲಗಿಸಿ ಬರಬಾರ್ದು ಒಂದು ಹಿಂಸೆಯನ್ನು ಒಂದಲ್ಲ 1,000 ಇಂಥ ಘಟನೆಗಳು ನಡೀತಾನೆ ಇದ್ದಾವೆ. ಇದನ್ನು ಕೇಳೋದೇ ಇವತ್ತು ಸ್ವತಂತ್ರ ಬಂದು 70 ವರ್ಷ ಅಂತ ಹೇಳ್ಕೊತೀವಿ. ಇವತ್ತು ಮೀಸಲಾತಿಯನ್ನು ತಿಂದಂತ ನಮ್ಮ MLAಗಳು, MPಗಳು ಈ ಪಾರ್ಲಿಮೆಂಟ್ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ. IAS IPS ಅಧಿಕಾರಿಗಳಲ್ಲಿ ಇವತ್ತು ಅವರ ಕೆ ಶಿವರಾಮ್ ಹೋಗಿದ್ದಾರೆ. ಅವ್ರ ಮಕ್ಕಳಿಬ್ಬರು ಹೆಣ್ಮಕ್ಳನ್ನ ಬ್ರಾಹ್ಮಣ ಕೊಟ್ಬಿಟ್ಟು, ಒಬ್ಬ ಮಗಳನ್ನ ಹಣೆಯನ್ನ 15 ಕೋಟಿ ಖರ್ಚು ಮಾಡಿ ಒಂದು ಪಿಕ್ಚರ್ ಟೈಗರ್ ಅಂತ ಒಂದು ಪಿಕ್ಚರ್ ತೆಗೆದುಬಿಟ್ಟು. ಇವತ್ತು ನಮ್ಮಲ್ಲಿ ಯಾರು ಪ್ರತಿಭೆ ಇರ್ತಕ್ಕಂಥವ್ರಿಲ್ವಾ, ನಮ್ಮಲ್ಲಿ ಯಾರು ಶಕ್ತಿ ಇರ್ತಕ್ಕಂಥವ್ರಿಲ್ವಾ, ನಮ್ಮಲ್ಲಿ ಒಳ್ಳೆ ಕಲಾವಿದರಿಲ್ವಾ, ನಮ್ಮ ಹುಡುಗರಿಗೆ ಯಾಕೆ ಕೊಡಬಾರ್ದಾಯ್ತು ಅವ್ರ ಮಗಳನ್ನ ಬ್ರಾಹ್ಮಣ ಮಕ್ಕಳಿಗೆ ವಿರೋಧ ಮಾಡಲ್ಲ. ಆದ್ರೆ ಮತ್ತೆ 60 ವರ್ಷಗಳ ಕಾಲ IAS ಅಧಿಕಾರಿಯಾಗಿದ್ದು ಪುನಃ ನೀನು MLA ಆಗ್ಬೇಕು ಅಂತ ಬರ್ತಾಯಿಲ್ಲ. ಮತ್ತೆ ನೀನು MLA ಆಗ್ಬೇಕು, ಮತ್ತೆ ನೀನು ಬರೋ ಅಧಿಕಾರ, ನಿನ್ನ ಅವಕಾಶಗಳನ್ನೆಲ್ಲ ನೀನು ಹಳೆಯದು ಬ್ರಾಹ್ಮಣರು ಉಪಯೋಗಿಸಬೇಕು. ಶೆಡ್ಯೂಲ್ ಏನಾಗಬೇಕು, ಒಂದು ಸಾರಿ ನಿಮ್ಗೆ ಅವಕಾಶ ಸಿಕ್ಕಿದ್ರೆ ಬಿಟ್ಕೊಡಿ ಬಿಟ್ರೆ ಶಿವರಾಮವಾಗಿ ಮಾತಾಡ್ತಾ ಇದ್ದಾನಲ್ಲ, ಖರ್ಗೆ ವಿರುದ್ಧ ಮಾತಾಡ್ತಾ ಇದ್ದಾನೆ. ಪರಮೇಶ್ವರ ಒಂದ್ಸಲ ಒಂದು ಭಾಷಣ ಮಾಡ್ತಾರೆ. ಭಾಷಣ ಮಾಡಬೇಕು, ನಾನು ಯಾಕಾದ್ರೂ ಈ ಜಾತಿಯಲ್ಲಿ ಹುಟ್ಟಿದೀನೋ, ನಾನು ಹುಟ್ಟಿದೇ ತಪ್ಪ, ಈ ಜಾತಿಯಲ್ಲಿ ಹುಟ್ಟಿದ್ರಿಂದ ನನ್ಗೆ ಈ ಸ್ಥಿತಿ ಬಂದಿದೆ, ನನ್ನ ಮುಖ್ಯಮಂತ್ರಿ ಮಾಡಕ್ ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇದೆಯಾ. ನೀನ್ ಮದುವೆ ಹುಡುಗಿ ಯಾರು ಬ್ರಾಹ್ಮಣರು, ನೀನ್ ಬ್ರಾಹ್ಮಣರು ಮದುವೆ ಆದ್ಮೇಲೆ ಮತ್ತೆ ನಿನಗೆ ಜಾತಿ ಬಗ್ಗೆ ಹೇಳ್ಬೇಕ ನಾಚಿಕೆ ಆಗುವನಿಗೆ. ನೀನ್ ಜಾತಿ ಯಾವುದು, ನೀನ್ ಚದುರ್ಗಾಸನಾಗಿ ಬ್ರಾಹ್ಮಣರು ಮದುವೆ ಆದ್ಮೇಲೆ ಓದಾಯ್ತಿರ್ತದೆ. ಈ ಕೋಟ ಮುಗಿದು SC ಹುಡುಗಿ ಮದುವೆ ಆಗ, ನಮ್ಮ ಹುಡುಗಿನ ಆರ್ಥಿಕವಾಗಿ ಚೆನ್ನಾಗಿ ಬೆಲೆ ಬರಲಿ, ನಿನ್ ಸೌಲಭ್ಯ ಬೇಕು, ಮದುವೆ ಆಗೋದು ಬ್ರಾಹ್ಮಣರು, ಹುಟ್ಟೋದು ಬ್ರಾಹ್ಮಣರು ಮಕ್ಕಳು. ಇಲ್ಲಿ ರಿಸರ್ವೇಶನ್ ಮಾತ್ರ ಬೇಕು. ನಾನು ಯಾಕಂದ್ರೆ ಕಣ್ಣೀರಾಗ್ತಿದೆ ಅಸಲೇಬೇಕು. ಯಾಕೆ ಕೆಲಸ ಮಾಡ್ತಿರತಕ್ಕಂಥ ಪ್ರಶ್ನೆಗಳನ್ನ ನಾವು ಅಖಿಲ ಭಾರತ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಯುವಕರು ನಾವು ಕೇಳ್ತಾ ಇದ್ದೇವೆ. ನಮಗೆ ಶಕ್ತಿ, ದೊಡ್ಡ ಶಕ್ತಿ ಇರಬಹುದು. ನಮ್ಮ ಕೂಗು ಇವತ್ತಲ್ಲ ನಾಳೆ ಪಾರ್ಲಿಮೆಂಟ್ ಹೋಗೇ ಹೋಗುತ್ತೆ, ನಮ್ಮ ಕೂಗು ವಿಧಾನಸೌಧ ಹೋಗೇ ಹೋಗುತ್ತೆ, ನಮ್ಮ ಕೂಗು ಸರ್ವಜ್ಞಾನ ವಿಧಾನಸಭಾದಲ್ಲಿ ಹೋಗೇ ಹೋಗುತ್ತೆ, ಎಲ್ಲ ವಾರ್ಡ್ಗಳು ಹೋಗುತ್ತೆ. 198 ವಾರ್ಡ್ ಬೆಂಗಳೂರಿನಲ್ಲಿ ಈ ಸುದ್ದಿ ಆಗುತ್ತೆ. ಜನರಲ್ಲಿ ಜಾಗೃತಿ ಮಾಡೋಣ. ಈ ಒಂದು ಅಂಬೇಡ್ಕರ್ ಪ್ರಚಾರ ಸಮಿತಿ ಬಡವರ ಕಣ್ಣೀರು ಸಂಘಟನೆಯಿಂದ ಯಾವುದೇ ಕಾರಣಕ್ಕೂ ನಿಮಗೆ ನೋವನ್ನು ಮಾಡುವಂತ ಸಂಘಟನೆ ಆಗೋದಿಲ್ಲ. ನಿಮ್ಮ ಬಾಧೆಯನ್ನು ಹಚ್ಚುವಂತ ಸಂಘಟನೆಯಾಗಿ ನಿಮ್ಮ ಜೊತೆ ಇರ್ತದೆ ಅಂತ ಹೇಳಿ ಇದೊಂದು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಪದಾಧಿಕಾರಿಗಳ ಅವರಿಗೆ ಈ ಸಂದರ್ಭದಲ್ಲಿ ಅಧಿಕಾರ ಪತ್ರವನ್ನು ನನ್ನ ತಂಗಿಯಲ್ಲಿ ಮಹಿಳಾ ಅಂಬೇಡ್ಕರ್ ಪ್ರಚಾರ ಸಮಿತಿ ಮಹಿಳಾ ಅಧ್ಯಕ್ಷರಾಗಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಬೆಂಗಳೂರು ನಗರ ಅಧ್ಯಕ್ಷರಾಗಿ ಮುಂದೆ ದಿನಗಳಲ್ಲಿ ನನ್ನ ತಮ್ಮ ವಿಶ್ವನಾಥ್ ಅವರು ಈಗ ಬಹಳಷ್ಟು ಸಕ್ರಿಯವಾಗಿ ತೋರಿಸಿಕೊಂಡು ಎಲ್ಲ ಕಡೆ ಸಂಘಟನೆ ಯಾರು ತುಂಬಿರೋದಲ್ಲ, ಎಲ್ಲ ಬರೋದು, ಎಲ್ಲ ಕೂಲಿ ಮಾಡ್ತಕ್ಕಂಥ ಎಲ್ಲ ಬರ್ತದ ವೇದಿಕೆ ಮೇಲೆ ಕೂರುವುದನ್ನು ಯಾರು ಲೊಕೇಶನ್ ಕೊಟ್ಬಿಟ್ಟು ಯಾರು
ಮದುವೆ ಹೋಗಿದೆ 60 ವರ್ಷ 60 ವರ್ಷ ಆಯ್ತು ಅಂತ ಹೇಳಿ ಒಂದು ಮದುವೆ ಮಾಡ್ಕೊಂಡು ಅಲ್ಲ ಚೌಟ್ರಿ ಕೇಳ್ತಾರೆ ನನ್ಗೆ ಬಗ್ಗೆ ಬಗ್ಗೆ ಕೇಳಿದ್ರೆ ನಾನು ಮಾತ್ರ ನೋಡಕ್ ಚೆನ್ನಾಗಿದ್ದೀವಿ ಒಳಗಡೆ ಹಾಕಿದ್ರು ಯಾಕೆ ಇವೆಲ್ಲ ಸೂಚನೆ ಕೊಡ್ತೀವಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೂಟು ಕೋಟ್ ಹಾಕಿದ್ರೆ ಎಲ್ಲರೂ ದೃಷ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದೊಡ್ಡ ಕೋಟೆ ಅಂತ ಸುಳ್ಳು. ಅವ್ರು ಸತ್ತಾಗ ಉದ್ಯೋಗದಲ್ಲಿ 300 ರೂಪಾಯಿ ಅಷ್ಟೇ. ಅವರ ಬರೀ ನೂರು ಆಗೋಗಿತ್ತು. ಆದ್ರೆ ಗಾಂಧಿ ತಾತಲ್ಲಿ ಹೋಗಬಹುದು ಅವರು ಗೋಷಿ ಕಟ್ಟಿಕೊಂಡು ಗೋಷಿ ಕಟ್ಟಿಕೊಂಡು ಬೆತ್ತಲೆ ಮೇಲೆ ಮಾಡ್ತಾರೆ. ಆತ ಬೆತ್ತಲೆ ಮೇಲೆ ಓಡಾಡ್ತಾ ಇದ್ರು ಆತನ ಜಾತಿಯಲ್ಲಿ ದೊಡ್ಡವರಾದ್ರಿಂದ ಮಹಾತ್ಮ ಗಾಂಧಿ ಅಂತ. ಅಂಬೇಡ್ಕರ್ ಅದೇ ತರ ಏನಾದ್ರು ಹುಡುಗೋಸಿ ಕಟ್ಕೊಂಡು ಮಾಡಿದ್ರೆ ಜಾತಿ ತಕ್ಕಾಗಿದ್ದಾರೆ ಅಂಬೇಡ್ಕರ್ ಅವರು ಮಾಡೋದು. ಅದಕ್ಕೆ ಅಂಬೇಡ್ಕರ್ ನಮ್ಗೆ ಹೇಳಿದ್ದು ನಿನ್ ಮೈ ಮೇಲೆ ಒಳಗಡೆ ಬನ್ನಿ ಅದೊಂದು ಪರವಾಗಿಲ್ಲಪ್ಪ, ನಿಕ್ಕರ್ ಅನ್ನೋದನ್ನು ಪರವಾಗಿಲ್ಲ, ಮೈ ಮೇಲೆ ಹಾಕೊಂಡು ಬಟ್ಟೆನ ಐರನ್ ಮಾಡಿ ನೀಟಾಗಿ ಹಾಕೊಂಡು ಯಾವ್ದ್ರ ಮುಂದೆ ನಿಮ್ ಕಮ್ಮಿ ಇಲ್ಲ ಅಂತ ನೋಡಬೇಕು ಅಂತ ಹೇಳಿ ಕೋಟೆ ಹಾಕಿರ್ಬೋದು ಏನೋ ಜೋರಾಗಿದ್ದಾರೆ ಅಂತ ಹೀಗಾಗಿ ಸುಮ್ಮನೆ ನಾವೆಲ್ಲ ಹಾಕೊಂಡು ಓಡಾಡ್ತೇವೆ. ಹೀಗಾಗಿ ಸಮಾಜದ ಬದಲಾವಣೆಗೆ ನಮ್ಮ ಕೆಲಸದ ಕಾಣಬೇಕು. ನಾವು ನಾಯಕತ್ವ ವಹಿಸಿಕೊಳ್ಳುವಂತವರು ಪ್ರಾಮಾಣಿಕವಾಗಿರ್ಬೇಕು. ಎಲ್ಲೂ ಯಾರಿಗೂ ಮೋಸ ಮಾಡಬಾರ್ದು. ನಮ್ಮ ಕೈಲಾದ್ರೂ ಒಳ್ಳೇದು ಮಾಡಬೇಕು. ಆಗಿಲ್ಲ ಅಂತ ತೊಂದರೆ ಇಲ್ಲ, ಇನ್ನೊಬ್ಬರಿಗೆ ಯಾರಿಗೂ ತೊಂದರೆ ಕೊಡಬಾರ್ದು. ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರೂ ಇಲ್ಲಿ ಯುವಕರು ಪದಾಧಿಕಾರಿಗಳಿಗೆ ಅಧಿಕಾರ ಸ್ವೀಕರಿಸ್ತಾರೆ. ಈ ಪದಾಧಿಕಾರಿಗಳಿಗೆ ನಿಮ್ಮೆಲ್ಲ ಬೆಂಬಲ ಕೊಡಬೇಕು. ಈ ಸಂಘಟನೆ ಎಲ್ಲೋ ಒಂದು ಕಾರ್ಯಕ್ರಮ ಮಾಡಿದಾಗ, ಎಲ್ಲೋ ಒಂದು ಪ್ರತಿಭಟನೆ ಮಾಡಿದಾಗ ನಿಮಗೆ ಸುದ್ದಿ ಮುಗಿದ ತಕ್ಷಣ ಎಷ್ಟೇ ಕೆಲಸ ಇದೆ ಒಂದು ದಿನ ಅರ್ಧ ದಿನ ಆ ಕೆಲಸಕ್ಕಾಗಿ ನೀವು ಮುಗಿಸ್ತಾ ಇಟ್ಕೋಬೇಕು. ಆಮೇಲೆ ನಮ್ಮ ಬಡ ಕಾರ್ ಕಳ್ಸೋಣ, ನಮಗೆ ಆಟೋ ಕಳ್ಸೋಣ, ಬಸ್ ಕಳ್ಸೋಣ ಇಲ್ಲ. ಅವರ ಖುದ್ದಾಗಿ ಹೇಗೆ ಮದುವೆ ಹೋಗ್ತಿದ್ರು